ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಧುಮೇಹಿಗಳು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗಳು ಖಂಡಿತವಾಗಿಯೂ ಸೇವಿಸಬಾರದ 10 ತರಕಾರಿಗಳ ಬಗ್ಗೆ ಹೇಳಲಿದ್ದೇವೆ. ಯಾಕಂದರೆ ಈ ತರಕಾರಿಗಳನ್ನು ಮಧುಮೇಹ ರೋಗಿಗಳೇನಾದರೂ ಸೇವಿಸಿದರೆ ಅವರ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಬಹಳ ವೇಗವಾಗಿ ಹೆಚ್ಚಾಗಬಹುದು ಮತ್ತು ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ಇನ್ನು ತಡ ಮಾಡದೆ ಈ ಆಸಕ್ತಿದಾಯಕ ವಿಡಿಯೋವನ್ನು ಪ್ರಾರಂಭಿಸೋಣ ಮತ್ತು ಈ ಎಲ್ಲ ತರಕಾರಿಗಳ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಯೋಣ ಬನ್ನಿ. ಮಧುಮೇಹವನ್ನು ನಿಯಂತ್ರಿಸಲು ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಬಹಳ ಮುಖ್ಯ. ನೀವು ಮಧುಮೇಹ ರೋಗಿಯಾಗಿದ್ದರೆ ಯಾವುದನ್ನು ತಿನ್ನಬೇಕು ಮತ್ತು ಯಾವುದನ್ನು ತಿನ್ನಬಾರದು ಎಂಬ ಬಗ್ಗೆ ಹೆಚ್ಚು ಜಾಗೃತರಾಗಿರಲೇಬೇಕಾದದ್ದು ಇಲ್ಲಿ ಅತ್ಯಂತ ಅವಶ್ಯ. ಯಾಕಂದರೆ ನೀವು ಸೇವಿಸುವ ಯಾವುದೇ ಬಗೆಯ ಆಹಾರದಲ್ಲಿರಬಹುದಾದ ಕೆಲವೊಂದು ಹಾನಿಕಾರಕ ಅಂಶಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಸ್ಗಳು ಕಡಿಮೆ ಇರುವ ಅಥವಾ ಸಣ್ಣ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರುವ ಅಥವಾ ಫೈಬರ್ ಹೆಚ್ಚಾಗಿರುವ ತರಕಾರಿಗಳು ನಿಮ್ಮ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸಲು ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಬಹಳ ಒಳ್ಳೆಯದು. ಮತ್ತೊಂದೆಡೆ ಕಾರ್ಬೋಹೈಡ್ರೇಟ್ಸ್ಗಳು ಬಹಳ ಹೆಚ್ಚಿರುವ ಅಥವಾ ಸರಳ ಸಕ್ಕರೆಗಳು ಹೆಚ್ಚಿರುವ ಅಥವಾ ಫೈಬರ್ ಕಡಿಮೆ ಇರುವ ತರಕಾರಿಗಳು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬಹಳ ವೇಗವಾಗಿ ಹೆಚ್ಚಿಸಬಹುದು ಮತ್ತು ಅವು ವಿವಿಧ ಬಗೆಯ ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ಮಧುಮೇಹ ರೋಗಿಗಳು ಖಂಡಿತವಾಗಿಯೂ ಸೇವಿಸಬಾರದ ಮೊದಲನೇ ಆಹಾರ ಅಂದರೆ ಅದು ಮೆಕ್ಕೆಜೋಳ. ಈ ಮೆಕ್ಕೆಜೋಳದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಬಹಳ ಹೆಚ್ಚಿರುತ್ತವೆ. ಉಳಿದ ತರಕಾರಿಗಳಿಗೆ ಹೋಲಿಸಿದರೆ ಫೈಬರ್ನ ಅಂಶವು ತುಂಬಾ ಕಡಿಮೆ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಸಾಮಾನ್ಯವಾಗಿ ಇಷ್ಟಪಟ್ಟು ತಿನ್ನುವ ಸ್ವೀಟ್ ಕಾರ್ನ್ಗಳ ಬಗ್ಗೆ ಮಾತನಾಡುವುದಾದರೆ ಅವುಗಳಲ್ಲಂತೂ ಸಕ್ಕರೆ ಇನ್ನೂ ಹೆಚ್ಚಿರುತ್ತದೆ. ಅರ್ಧ ಬಟ್ಟಲು ಮೆಕ್ಕೆಜೋಳದಲ್ಲಿ ಸುಮಾರು 21 ಗ್ರಾಂ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಕೇವಲ 2 ಗ್ರಾಂ ಫೈಬರ್ ಮಾತ್ರವೇ ಇರುತ್ತದೆ. ಮತ್ತು ಇದೇ ಕಾರಣಕ್ಕೆ ನೀವು ಮೆಕ್ಕೆಜೋಳವನ್ನು ಹೆಚ್ಚು ತಿಂದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಆದ್ದರಿಂದ ಮಧುಮೇಹ ರೋಗಿಗಳು ಇದರ ಸೇವನೆಯನ್ನು ನಿಲ್ಲಿಸಬೇಕು. ಎರಡನೇ ತರಕಾರಿಯಾಗಿ ಬಟಾಣಿ ಬರುತ್ತದೆ. ಈ ಹಸಿರು ಬಟಾಣಿಯಲ್ಲಿಯೂ ಕಾರ್ಬೋಹೈಡ್ರೇಟ್ಸ್ ಅಂಶ ಸಾಕಷ್ಟು ಹೆಚ್ಚಿರುತ್ತದೆ ಮತ್ತು ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬಹಳ ವೇಗವಾಗಿ ಹೆಚ್ಚಿಸಬಹುದು. ನಿಮಗೆ ಮಧುಮೇಹ ಇದ್ದರೆ ನೀವು ಬಟಾಣಿ ತಿನ್ನುವುದನ್ನು ಸಹ ತಪ್ಪಿಸಬೇಕು ಅಥವಾ ಅದನ್ನು ಬಹಳ ಸೀಮಿತ ಪ್ರಮಾಣದಲ್ಲಿ ಮಾತ್ರವೇ ಸೇವಿಸಬೇಕು. ಇದರ ಜೊತೆಗೆ ಆಲೂಗಡ್ಡೆಯೂ ಸಹ ಮಧುಮೇಹದ ರೋಗಿಗಳು ಬಹಳ ಯೋಚಿಸಿ ತಿನ್ನಬೇಕಾದ ಒಂದು ತರಕಾರಿ. ಯಾಕಂದರೆ ಆಲೂಗಡ್ಡೆಯಲ್ಲೂ ಕಾರ್ಬೋಹೈಡ್ರೇಟ್ಸ್ಗಳು ಸಾಕಷ್ಟು ಹೆಚ್ಚಿರುತ್ತವೆ. ವಿಶೇಷವಾಗಿ ಇದರಲ್ಲಿ ಪಿಷ್ಟದ ಅಂಶವು ಆಲೂಗಡ್ಡೆಯೊಳಗೆ ಬಹಳ ಹೆಚ್ಚಾಗಿರುತ್ತದೆ. ಇದನ್ನು ತಿನ್ನುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆಯಲ್ಲಿ 30 ಗ್ರಾಂ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಕೇವಲ 4 ಗ್ರಾಂ ಫೈಬರ್ ಮಾತ್ರ ಇರುತ್ತೆ. ವಿಶೇಷವಾಗಿ ನೀವು ಆಲೂಗಡ್ಡೆಯನ್ನು ಹುರಿದರೆ ಅಂದರೆ ಅದನ್ನು ಫ್ರೈ ಮಾಡಿದರೆ, ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಫ್ರೆಂಚ್ ಫ್ರೈಸ್ ಅಥವಾ ಪಕೋಡಗಳನ್ನು ತಿನ್ನುತ್ತೇವಲ್ಲ, ಆಗ ಅದರ ಪಿಷ್ಟದ ಅಂಶವು ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಇದು ನಿಮ್ಮ ರಕ್ತದಲ್ಲಿನ ಶುಗರ್ ಲೆವೆಲ್ಗೆ ಇನ್ನೂ ಹೆಚ್ಚು ಹಾನಿಕಾರಕವಾಗುತ್ತದೆ. ನೀವು ಮಧುಮೇಹ ರೋಗಿಗಳಾಗಿದ್ದರೆ ಹುರಿದ ಆಲೂಗಡ್ಡೆಯನ್ನು ಯಾವುದೇ ರೂಪದಲ್ಲಿಯೂ ತಿನ್ನಬಾರದು. ಆದರೆ ನೀವು ಮಧುಮೇಹ ರೋಗಿಯಾಗಿದ್ದರೂ ಆಲೂಗಡ್ಡೆ ತಿನ್ನಲು ಬಯಸಿದರೆ ಅಥವಾ ನಿಮಗೆ ಅದು ಇಷ್ಟವಾಗಿದ್ದರೆ ಮೊದಲು ಆಲೂಗಡ್ಡೆಯನ್ನು ಕುದಿಸಿದ ನಂತರ ಅದರ ಪದಾರ್ಥ ಮಾಡುವುದು ಉತ್ತಮ ಮತ್ತು ಅದು ನಿಮ್ಮ ರಕ್ತದ ಸಕ್ಕರೆಯನ್ನು ಇದ್ದಕ್ಕಿದ್ದಂತೆಯೇನು ಹೆಚ್ಚಿಸುವುದಿಲ್ಲ. 4ನೆಯ ಸ್ಥಾನದಲ್ಲಿ ಬರುವುದು ಸಿಹಿಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ. ಈ ಸಿಹಿಗೆಣಸಿನ ಹೆಸರಿನಲ್ಲಿಯೇ ಸಿಹಿ ಇದೆ, ಹಾಗಾಗಿ ಅದರಲ್ಲಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಎಷ್ಟು ಇರಬಹುದು ಎಂದು ನೀವೇ ಊಹಿಸಬಹುದು. ಅನೇಕ ಜನರು ಸಿಹಿಗೆಣಸನ್ನು ತಿನ್ನಬಹುದು ಎಂದು ಹೇಳುತ್ತಾರೆ, ಯಾಕಂದರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ 54ರಷ್ಟಿರುತ್ತದೆ. ಆದರೆ ನಮ್ಮ ಪ್ರಕಾರ ಕೇವಲ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನು ನೋಡಿ ನೀವು ಏನನ್ನ ತಿನ್ನಲು ಸಾಧ್ಯವಿಲ್ಲ. ಯಾಕಂದರೆ ಸಿಹಿಗೆಣಸಿನ ಗ್ಲೈಸಿಮಿಕ್ ಲೋಡ್ 11.3ರಷ್ಟು ಇರುತ್ತದೆ. ಇದು ಮಧ್ಯಮ ವರ್ಗಕ್ಕೆ ಸೇರುತ್ತದೆ. ಆದ್ದರಿಂದ ನೀವು ಸಿಹಿಗೆಣಸನ್ನು ತಿಂದರೆ ನಿಮ್ಮ ರಕ್ತದ ಸಕ್ಕರೆ ತಕ್ಷಣವೇ ಹೆಚ್ಚಾಗದಿರಬಹುದು. ಆದರೆ ಅದನ್ನು ಸ್ವಲ್ಪ ಹೆಚ್ಚು ತಿಂದರೆ ನಿಮ್ಮ ದೇಹದಲ್ಲಿನ ಸಕ್ಕರೆಯ ಭಾರವು ಗಣನೀಯವಾಗಿ ಹೆಚ್ಚಾಗಬಹುದು. ನಿಮ್ಮ ರಕ್ತದಲ್ಲಿ ಸಕ್ಕರೆಯ ಅಂಶ ಏರಬಹುದು ಮತ್ತು ಅದು ನಿಮಗೆ ತೀವ್ರ ಹಾನಿಕಾರ. 5ನೇ ಸ್ಥಾನದಲ್ಲಿ ಬರುವುದು ತರಕಾರಿ ರಸ.
ಈ ತರಕಾರಿಯ ರಸವನ್ನ ಕುಡಿಯೋದ್ರಿಂದ ನಿಮ್ಮ ರಕ್ತದ ಸಕ್ಕರೆ ಹೆಚ್ಚಾಗುವುದಿಲ್ಲ, ಅದು ಕೇವಲ ಹಣ್ಣಿನ ರಸದಿಂದ ಮಾತ್ರ ಹೆಚ್ಚಾಗುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಯಾಕಂದರೆ ನೀವು ಅವುಗಳ ರಸವನ್ನ ಸೇವಿಸೋದ್ರಿಂದ ನಿಮ್ಮ ರಕ್ತದ ಸಕ್ಕರೆ ಹೆಚ್ಚಾಗುವಂತಹ ಅನೇಕ ತರಕಾರಿಗಳು ಇವೆ. ನೀವು ತರಕಾರಿಯ ರಸವನ್ನ ತೆಗೆದಾಗ ಅದರಲ್ಲಿ ನಾರು ಮತ್ತು ಫೈಬರ್ ಪ್ರತ್ಯೇಕಗೊಳ್ಳುತ್ತದೆ ಮತ್ತು ನೀರಿನ ಅಂಶ ಹಾಗೂ ಸಕ್ಕರೆ ಅಂಶವೂ ಸಹ ಪ್ರತ್ಯೇಕಗೊಳ್ಳುತ್ತದೆ. ಇದು ಕುಡಿಯಲು ಸಿಹಿಯಾಗಿಲ್ಲದಿದ್ದರೂ ನಿಮ್ಮ ರಕ್ತದಲ್ಲಿ ಸಕ್ಕರೆಯನ್ನ ಹೆಚ್ಚಿಸಬಹುದು. ಇದಕ್ಕೆ ವಿರುದ್ಧವಾಗಿ ನಿಮ್ಮ ರಕ್ತದಲ್ಲಿರುವ ಸಕ್ಕರೆಯನ್ನ ಕಡಿಮೆ ಮಾಡುವ ಕೆಲವು ತರಕಾರಿಗಳು ಕೂಡ ಇವೆ ಮತ್ತು ಅವುಗಳ ರಸವನ್ನ ಕುಡಿಯೋದ್ರಿಂದ ನಿಮಗೆ ಹಲವು ರೀತಿಯಲ್ಲಿ ಪ್ರಯೋಜನವಾಗುತ್ತದೆ. ಉದಾಹರಣೆಗೆ ಹಾಗಲಕಾಯಿಯ ಜ್ಯೂಸ್ ಮಧುಮೇಹ ನಿಯಂತ್ರಣಕ್ಕೆ ತುಂಬಾನೇ ಒಳ್ಳೆಯದು. ಇದರ ಜೊತೆಗೆ ನೆಲ್ಲಿಕಾಯಿಯ ರಸವನ್ನ ಸಹ ನೀವು ಬಳಸಬಹುದು. ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಕಡಿಮೆ ಮಾಡಲು ಮಧುಮೇಹದ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಸಾಮಾನ್ಯವಾಗಿ ಯಾವ ತರಕಾರಿ ರಸವನ್ನ ಕುಡಿಬೇಕು ಮತ್ತು ಯಾವುದನ್ನ ಕುಡಿಯಬಾರದು ಎಂದು ತಿಳಿದುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ವ್ಯಕ್ತಿಗೆ ಸ್ವಲ್ಪ ಗೊಂದಲವೆನಿಸಬಹುದು. ಈ ಗೊಂದಲವನ್ನ ಸಹ ನಾವು ಈ ವಿಡಿಯೋದ ಕೊನೆಯಲ್ಲಿ ಪರಿಹರಿಸಲಿದ್ದೀವಿ. ಶುಗರ್ ರೋಗಿಗಳಿಗೆ ಯಾವ ತರಹದ ತರಕಾರಿ ಹಾಗೂ ತರಕಾರಿಯ ಜ್ಯೂಸ್ ಸೂಕ್ತ ಅಂತ ಕೊನೆಯಲ್ಲಿ ನಿಮಗೆ ಸರಳವಾಗಿ ವಿವರಿಸುತ್ತೇವೆ. 6ನೇ ಸ್ಥಾನದಲ್ಲಿ ಬರುವುದು ಕ್ಯಾರೆಟ್ಸ್ಗಳು ಸಹ ನಿಮ್ಮ ರಕ್ತದ ಸಕ್ಕರೆಯನ್ನ ವೇಗವಾಗಿ ಹೆಚ್ಚಿಸಬಹುದು ಮತ್ತು ನಿಮಗೆ ಸಮಸ್ಯೆ ತರಬಹುದು. ಕ್ಯಾರೆಟ್ನಲ್ಲಿ ಪಿಷ್ಟದ ಅಂಶವು ಹೆಚ್ಚು ಇರುವುದಿಲ್ಲ, ಆದರೆ ನೈಸರ್ಗಿಕವಾದ ಸಕ್ಕರೆಗಳು ಅದರಲ್ಲಿ ಸಾಕಷ್ಟು ಹೆಚ್ಚಿರುತ್ತವೆ ಮತ್ತು ಇದೇ ಕಾರಣಕ್ಕೆ ಮಧುಮೇಹದ ರೋಗಿಗಳು ಕ್ಯಾರೆಟ್ ಅನ್ನ ಬಹಳ ಯೋಚಿಸಿ ತಿನ್ನುವುದು ಈ ನಿಟ್ಟಿನಲ್ಲಿ ಸೂಕ್ತ. 7ನೇ ಸ್ಥಾನದಲ್ಲಿ ಬರುವುದೇ ಬಿಳಿ ಅನ್ನ ತರಕಾರಿ ಅಲ್ಲ, ಆದರೆ ಇದು ಅನೇಕರು ಸೇವಿಸುವ ಸಾಮಾನ್ಯ ಆಹಾರದ ಧಾನ್ಯವಾದ್ದರಿಂದ ನಾವು ಇದನ್ನ ಇಲ್ಲಿ ಸೇವಿಸಿದ್ದೇವೆ. ಬಿಳಿ ಅನ್ನದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಹೆಚ್ಚಾಗಿರುತ್ತದೆ ಮತ್ತು ಅವುಗಳಲ್ಲಿ ಫೈಬರ್ ಕೂಡ ತುಂಬಾ ಕಡಿಮೆ ಇರುತ್ತದೆ ಮತ್ತು ಇದೇ ಕಾರಣಕ್ಕೆ ನೀವು ಬಿಳಿ ಅನ್ನವನ್ನ ತಿಂದಾಗ ನಿಮ್ಮ ದೇಹದಲ್ಲಿನ ಸಕ್ಕರೆ ಅಂಶ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಮತ್ತು ಇದು ಸಕ್ಕರೆ ರೋಗಿಗೆ ಮಾರಕವೂ ಆಗಬಹುದು. ನೀವು ಅನ್ನವನ್ನ ತಿನ್ನಲು ಬಯಸಿದ್ರೆ ಅದಕ್ಕೆ 2 ಮಾರ್ಗಗಳಿವೆ. ಮೊದಲ ಮಾರ್ಗವೆಂದರೆ ನೀವು ಅದನ್ನ ಮೊದಲು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನಂತರ ಅದರ ಮೇಲಿರುವ ಪಿಷ್ಟದ ಅಂಶ ಅಂದ್ರೆ ಅದೇ ಗಂಜಿಯಂತಹ ನೀರು ಬಂದ್ರೆ ಅದನ್ನ ಚೆಲ್ಲಿಬಿಡಿ, ತದನಂತರ ಅದನ್ನ ಬೇಯಿಸಿ. 2ನೇ ಮಾರ್ಗವೆಂದರೆ ನೀವು ಬ್ರೌನ್ ರೈಸ್ ಅನ್ನ ಬಳಸುವುದು. ಯಾಕಂದರೆ ಬ್ರೌನ್ ರೈಸ್ನಲ್ಲಿ ಇತರೆ ಅಂಶಗಳಿಗೆ ಹೋಲಿಸಿದ್ರೆ ಫೈಬರ್ ಅಂಶವು ಹೆಚ್ಚಿರುತ್ತದೆ ಮತ್ತು ಅದರಲ್ಲಿರುವ ಕಾರ್ಬೋಹೈಡ್ರೇಟ್ಸ್ಗಳು ಸ್ವಲ್ಪ ಪ್ರಮಾಣದಲ್ಲಿರುತ್ತದೆ. ಆದ್ದರಿಂದ ಅದು ನಿಮ್ಮ ರಕ್ತದಲ್ಲಾಗಬಹುದಾದ ಸಕ್ಕರೆಯನ್ನ ವೇಗವಾಗಿ ಹೆಚ್ಚಿಸೋದಿಲ್ಲ. ವೈಟ್ ರೈಸ್ ಆಗಲಿ ಬ್ರೌನ್ ರೈಸ್ ಆಗಲಿ ಅದನ್ನ ಮಿತಿಯಾಗಿ ಸೇವಿಸೋದು ಶುಗರ್ ರೋಗಿಗಳಿಗೆ ಉತ್ತಮ. ಇನ್ನು ಇದಕ್ಕಿಂತಲೂ ಉತ್ತಮ ಅಂದ್ರೆ ಇದರ ಬದಲಾಗಿ ಕ್ವಿನೋವಾವನ್ನ ಬಳಸಲು ಪ್ರಾರಂಭಿಸೋದು ಸೂಕ್ತ. ಈ ಕ್ವಿನೋವಾ ನೀವು ದಿನನಿತ್ಯ ಸೇವಿಸುವ ಅನ್ನಕ್ಕೆ ಒಂದು ಅತ್ಯುತ್ತಮ ಬದಲಿ ಆಹಾರವಾಗಿದೆ. ಇದು ನಿಮ್ಮ ರಕ್ತದ ಸಕ್ಕರೆಯನ್ನ ಹೆಚ್ಚಿಸೋದಿಲ್ಲ ಮತ್ತು ಅನೇಕ ಇತರೆ ಪ್ರಯೋಜನಗಳನ್ನ ನೀಡುತ್ತದೆ. 8ನೇ ಸ್ಥಾನದಲ್ಲಿ ಬರುವುದು ಬಿಳಿ ಬ್ರೆಡ್ ಕೂಡ ತರಕಾರಿಯಲ್ಲ, ಆದರೆ ಸಸ್ಯಾಹಾರಿಗಳು ಸಾಮಾನ್ಯವಾಗಿ ಇದನ್ನ ಹಲವು ಸಲ ಬಳಸ್ತಾರೆ ಮತ್ತು ಇದು ಬಹಳ ಹಾನಿಕಾರಕವಾದುದರಿಂದಲೂ ಇದನ್ನ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಬಿಳಿ ಬ್ರೆಡ್ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಬಹಳ ಹೆಚ್ಚಾಗಿರುತ್ತದೆ. ಇದರಲ್ಲಿ ಸಂಸ್ಕರಿಸಿದ ಪಿಷ್ಟದ ಪ್ರಮಾಣ ಬಹಳ ಹೆಚ್ಚಿರುತ್ತದೆ ಮತ್ತು ಫೈಬರ್ ಬಹುತೇಕ ಇರೋದಿಲ್ಲ. ಇದರ ಜೊತೆಗೆ ಬಿಳಿ ಬ್ರೆಡ್ ತಯಾರಿಸಲು ಹಲವು ಬಾರಿ ಸಕ್ಕರೆಯನ್ನ ಕೂಡ ಬಹಳಷ್ಟು ಸೇರಿಸಲಾಗಿರುತ್ತದೆ. ನೀವು ಯಾವುದೇ ಬ್ರೆಡ್ನ ಲೇಬಲ್ ಅನ್ನ ಓದಿದ್ರೆ ಅದರಲ್ಲಿ ಸಕ್ಕರೆಯನ್ನ ಬಳಸಲಾಗಿದೆ ಅನ್ನೋದನ್ನ ಬರೆದಿರುತ್ತೆ. ಇದೇ ಕಾರಣಕ್ಕೆ ಈ ಬಿಳಿ ಬ್ರೆಡ್ ತಿನ್ನಲು ನಿಮಗೆ ಸಿಹಿಯಾದಂತೆ ಅನಿಸಿದ್ದರೂ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಇದು ಬಹಳ ವೇಗವಾಗಿ ಹೆಚ್ಚಿಸಬಹುದು ಮತ್ತು ಇದು ಮಧುಮೇಹ ರೋಗಿಗಳಿಗೆ ಹಾನಿಕಾರಕವೂ ಹೌದು. 9ನೇ ಮತ್ತು 10ನೇ ಸ್ಥಾನದಲ್ಲಿ ಬರುವುದು ಬೀಟ್ರೂಟ್ ಮತ್ತು ಕುಂಬಳಕಾಯಿ. ಈ ಎರಡೂ ವಸ್ತುಗಳಲ್ಲಿ ಅಂದರೆ ಈ ಬೀಟ್ರೂಟ್ ಮತ್ತು ಕುಂಬಳಕಾಯಿ ಈ ಎರಡೂ ಸೇರಿ ಅವುಗಳಲ್ಲಿ ಸಕ್ಕರೆಯ ಅಂಶ ಸಾಕಷ್ಟು ಹೆಚ್ಚಿರುತ್ತದೆ. ಕುಂಬಳವನ್ನ ಅನೇಕ ಕಡೆ ಸಿಹಿಗುಂಬಳ ಎಂದೇ ಕರೆಯುತ್ತಾರೆ ಕೂಡ. ಅವುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಬಹಳ ಹೆಚ್ಚಿರುತ್ತವೆ ಮತ್ತು ಇದೇ ಕಾರಣಕ್ಕೆ ಇವು ರಕ್ತದಲ್ಲಿ ಸಕ್ಕರೆಯನ್ನ ಹೆಚ್ಚಿಸಬಹುದು. ನೀವು ಇವುಗಳನ್ನ ಯಾವುದೇ ಎಚ್ಚರಿಕೆ ಅಥವಾ ಕಾಳಜಿ ಇಲ್ಲದೆ ಬಳಸಿದ್ರೆ ಮತ್ತು ಇದರ ಪದಾರ್ಥವನ್ನ ಹೆಚ್ಚು ತಿಂದ್ರೆ ಅಥವಾ ಬೀಟ್ರೂಟ್ನ ರಸವನ್ನ ತೆಗೆದು ಕುಡಿದರೆ ಇದು ನಿಮಗೆ ಬಹಳ ತೊಂದರೆ ತರಬಹುದು. ಆದ್ರಿಂದ ಈ 2 ತರಕಾರಿಗಳಿಂದಲೂ ನೀವು ದೂರವಿರಬೇಕು. ಆದ್ದರಿಂದ ಮೇಲಿನ ಇವೆಲ್ಲ ಮಧುಮೇಹ ರೋಗಿಗಳಿಗೆ ಹಾನಿಕಾರಕವಾದ 10 ಆಹಾರ ಪದಾರ್ಥಗಳು.
ಹಾಗೂ ಶುಗರ್ ರೋಗಿಗಳು ಸೇವಿಸಬಾರದಂತ ಆಹಾರ ಪದಾರ್ಥಗಳು. ಆದರೆ ನೀವು ನಿಮ್ಮ ಸಮತೋಲಿತ ಆಹಾರದಲ್ಲಿ ಈ ತರಕಾರಿಗಳನ್ನ ಸೀಮಿತ ಪ್ರಮಾಣದಲ್ಲಿ ಸೇವಿಸಬಹುದು. ನೀವು ಸಮತೋಲಿತ ಆಹಾರವನ್ನ ಅನುಸರಿಸಿದ್ರೆ ನೀವು ಈ ತರಕಾರಿಗಳನ್ನ ನಿಮ್ಮ ಆಹಾರದಲ್ಲಿ ಖಂಡಿತ ನಿಯಮಿತವಾಗಿ ಸೇವಿಸಬಹುದು. ಅದು ಹೇಗೆಂದರೆ, ತರಕಾರಿಯೊಂದಿಗೆ ನೀವು ತಿನ್ನುವ ಇತರೆ ಆಹಾರ ಪದಾರ್ಥಗಳಿರುತ್ತವಲ್ಲ, ಅದು ಸಹ ಕಡಿಮೆ ಕಾರ್ಬೋಹೈಡ್ರೇಟ್ ಹೊಂದಿರಬೇಕು. ಅಂದರೆ ನಿಮ್ಮ ಆಹಾರದಲ್ಲಿ 10% ಈ ಆಹಾರಗಳಿಗೆ ನೀಡುತ್ತಿದ್ದರೆ ನಿಮ್ಮ ಆಹಾರದ ಉಳಿದ 90% ಭಾಗವು ನಿಮ್ಮ ರಕ್ತದ ಸಕ್ಕರೆ ಅಂಶವನ್ನ ಹೆಚ್ಚಿಸಿದಂತಹ ಇತರೆ ತರಕಾರಿಗಳು ಅಥವಾ ಆಹಾರ ಪದಾರ್ಥಗಳಾಗಿರಬೇಕು. ಈ ರೀತಿಯಾಗಿ ಈ ಆಹಾರ ಪದಾರ್ಥಗಳನ್ನು ನೀವು ನಿಮ್ಮ ಆಹಾರದಲ್ಲಿಯೂ ತೆಗೆದುಕೊಳ್ಳಬಹುದು ಮತ್ತು ಅವುಗಳಿಂದ ನಿಮಗೆ ಹೆಚ್ಚು ಅಪಾಯವಾಗುವುದಿಲ್ಲ. ಆದರೆ ಅದೇ ನೀವು ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಥವಾ ಯೋಚಿಸದೆ ಈ ತರಕಾರಿಗಳನ್ನು ತಿನ್ನಲು ಪ್ರಾರಂಭಿಸಿದರೆ ಮತ್ತು ನಿಮ್ಮ ಉಳಿದ ಆಹಾರದಲ್ಲಿ ನೀವು ಏನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನ ಕೊಡದಿದ್ದರೆ, ಈ ಸಂದರ್ಭದಲ್ಲಿ ಈ ತರಕಾರಿಗಳು ಖಂಡಿತವಾಗಿಯೂ ನಿಮ್ಮ ರಕ್ತದ ಸಕ್ಕರೆಯನ್ನು ಹೆಚ್ಚಿಸುತ್ತವೆ ಮತ್ತು ನಿಮಗೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತವೆ. ಈ ವಿಡಿಯೋದಲ್ಲಿ ನಾವು ತರಕಾರಿಯ ಜ್ಯೂಸ್ ಸೇವನೆ ಬಗ್ಗೆ ತಿಳಿಸುವಾಗ ಯಾವ ತರಕಾರಿಯ ರಸ ಶುಗರ್ ರೋಗಿಗಳಿಗೆ ಸೂಕ್ತ ಎನ್ನುವ ಕುರಿತಾಗಿರುವ ಗೊಂದಲವನ್ನು ನೀಗಿಸುತ್ತೇವೆ ಎಂದಿದ್ವಿ ಅಲ್ವಾ? ಅದರ ಬಗ್ಗೆ ಈಗ ಹೇಳೋದಾದರೆ, ತರಕಾರಿಗಳಲ್ಲಿ ಶುಗರ್ ರೋಗಿಗಳಿಗೆ ಅತ್ಯುತ್ತಮ ಎನಿಸುವಂಥ ಒಂದಷ್ಟು ಜಾತಿಗಳಿವೆ. ಅವುಗಳಲ್ಲಿ ಹಸಿರು ಸೊಪ್ಪು, ಅದರಲ್ಲೂ ಸ್ಪಿನಾಚ್ ಅಥವಾ ಪಾಲಕ್ ಸೊಪ್ಪು ತುಂಬಾನೇ ಒಳ್ಳೆಯದು. ಇದರ ಹಸಿ ಜ್ಯೂಸ್ ಸೇವನೆ ತುಂಬಾನೇ ಸೂಕ್ತ. ಇದನ್ನ ಅರೆಬರೆ ಬೇಯಿಸಿ ಅಥವಾ ನೀರಿನಲ್ಲಿ ತೊಳೆದು ಬೇಯಿಸದೆ ತಿಂದರೆ ಇದರಲ್ಲಿರುವ ನಾರಿನಾಂಶ ಹಾಗೂ ಕಬ್ಬಿಣದ ಫೈಬರ್ ಅಂಶಗಳು ರಕ್ತದಲ್ಲಿ ಸಕ್ಕರೆಯನ್ನ ಗಣನೀಯವಾಗಿ ತಗ್ಗಿಸುತ್ತದೆ. ಇದರ ಜೊತೆಗೆ ನುಗ್ಗೆ ಸೊಪ್ಪು, ಸಬ್ಸಗಿ ಶುಗರ್ ರೋಗಿಗಳಿಗೆ ತುಂಬಾ ಸೂಕ್ತ. ತರಕಾರಿಗಳಲ್ಲಿ ಹಾಗಲಕಾಯಿ, ಕಾಲಿಫ್ಲವರ್, ಕ್ಯಾಬೇಜ್, ಬ್ರೊಕೋಲಿ ಅಥವಾ ಹಸಿರು ಬೀನ್ಸ್ ಅತ್ಯುತ್ತಮ ಎನ್ನಬಹುದು. ಇನ್ನು ಎಲ್ಲಾ ಹಣ್ಣುಗಳಲ್ಲಿಯೂ ಸಿಹಿ ಅಂಶ ಇರೋದ್ರಿಂದ ಯಾವುದೇ ಹಣ್ಣು ಮಧುಮೇಹಿಗಳಿಗೆ ಸೂಕ್ತ ಅಲ್ಲ ಅನ್ನುವ ನಂಬಿಕೆ ಇದೆ. ಆದರೆ ಇದು ನಿಜವಲ್ಲ. ಮಧುಮೇಹಿಗಳಿಗೂ ಬೆಸ್ಟ್ ಎನ್ನಬಹುದಾದ ಅನೇಕ ಹಣ್ಣುಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಸೇಬು, ಬೆರ್ರಿ ಹಣ್ಣುಗಳು, ಆರೆಂಜ್, ನಿಂಬೆಹಣ್ಣು, ಗ್ರೇಪ್ ಫ್ರೂಟ್ ತರಹದ ಸಿಟ್ರಸ್ ಅಂಶದ ಹಣ್ಣುಗಳು, ಅವಕ್ಯಾಡೋ ಇವೆಲ್ಲ ಅತ್ಯುತ್ತಮ. ಈ ಎಲ್ಲ ಹಣ್ಣು ಹಾಗೂ ಸೊಪ್ಪು ತರಕಾರಿಗಳ ನಿಯಮಿತ ಮಿಶ್ರಣದಂತಿರುವ ಹೆಲ್ದಿ ಸಲಾಡ್, ಟೈಟ್ ಡಯಟ್ನ ಸೇವನೆ ಅತ್ಯಂತ ಒಳ್ಳೆಯದು. ಇವು ಅತ್ಯಂತ ಸುಲಭದ ಹಾಗೂ ಕಡಿಮೆ ಖರ್ಚಿನ ಮನೆಯ ಮದ್ದುಗಳಿದ್ದ ಹಾಗೆ. ಇದಿಷ್ಟು ಸಹ ಶುಗರ್ ರೋಗಿಗಳು ತಿನ್ನಬಾರದ ಹಾಗೂ ತಿನ್ನಬೇಕಾದ ಆಹಾರ ಪದಾರ್ಥಗಳ ಕುರಿತಾಗಿ ನಾವು ನಿಮಗೆ ವಿವರಿಸಬಹುದಾದ ಒಂದಷ್ಟು ಉಪಯುಕ್ತ ಮಾಹಿತಿ. ಇದರ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.